ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಪಾರ್ಥನು ಅರಮನೆಯ ಎಲ್ಲ ಸುಖ ವೈಭವಗಳನ್ನು ತ್ಯಜಿಸಿ ತೀರ್ಥಯಾತ್ರೆಗೆ ಸಾಗಿದನು. ನಾನಾ ಊರುಗಳನ್ನು ಸುತ್ತಿ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿದನು. ವಿವಿಧ ಬಗೆಯ ಜನರನ್ನು ನೋಡಿ ಅವರ ಆಚಾರ ವಿಚಾರಗಳನ್ನು ತಿಳಿದುಕೊಂಡನು. ಹೀಗೊಂದು ದಿನ ಆಯಾಸ ಪರಿಹರಿಸಿಕೊಳ್ಳಲು ಭಾಗೀರಥಿ ನದಿಯ ತೀರಕ್ಕೆ ಬಂದಾಗ ಅಲ್ಲಿ ತನ್ನ ಸಖಿಯರೊಂದಿಗೆ ವಿಹರಿಸುತ್ತಿದ್ದ ವಾಸುಕಿಯ ತಂಗಿ ಉಲುಪ್ಪಿ ಅವನನ್ನು ನೋಡಿ ಮೋಹಗೊಂಡಳು. ಯಾರೀ ಸುಂದರ ಪುರುಷ, ಎಂತಹ ಭವ್ಯವಾದ ರೂಪ, ಅದೇನು ತೇಜಸ್ಸು, ಇವನು ನನ್ನ ಪತಿಯಾದರೆ ನಾನೇ ಧನ್ಯಳು ಎಂದು ಯೋಚಿಸಿ ತನ್ನ ಮಾಯಾವಿದ್ಯೆಯಿಂದ ಪಾರ್ಥನನ್ನು ಪಾತಾಳ ಲೋಕಕ್ಕೆ ಕೊಂಡೊಯ್ದಳು. ಪಾರ್ಥನು ನಾಗಕನ್ಯೆಯನ್ನು ವರಿಸಿ ಕೆಲಕಾಲ ಪಾತಾಳ ಲೋಕದಲ್ಲಿ ತಂಗಿದನು. ಆನಂತರ ಅಶ್ರು ತುಂಬಿದ ಕಣ್ಣುಗಳಿಂದ ಉಲುಪಿ ಅವನನ್ನು ಬೀಳ್ಕೊಟ್ಟಳು. ತನ್ನ ಯಾತ್ರೆಯನ್ನು ಮುಂದುವರಿಸಿದ ಪಾರ್ಥನು ಮಹೇಂದ್ರ ಪರ್ವತದ ಮೂಲಕವಾಗಿ ಮಣಿಪುರ ರಾಜ್ಯವನ್ನು ತಲುಪಿದನು. ಕೆಲ ದಿನಗಳ ಕಾಲ ಮಣಿಪುರದಲ್ಲಿ ವಿಹರಿಸುತ್ತಿದ್ದ ಪಾರ್ಥನಿಗೆ ಒಂದು ದಿನ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದ ಚಿತ್ರಾಂಗದೆ ಗೋಚರಿಸಿದಳು. ಹೇ ಚೆಲುವೆ, ಹೂವನ್ನು ನಾಚಿಸುವಂತಹ ಸೌಂದರ್ಯವತಿಯಾದ ನೀನಾರು ಎಂದು ಪ್ರಶ್ನಿಸಿದನು. ತಾನು ಮಣಿಪುರದ ಅರಸನ ಮಗಳು ಚಿತ್ರಾಂಗದೆ ಎಂದು ಪರಿಚಯ ಹೇಳಿಕೊಂಡ ಆ ಚೆಲುವೆ ಪಾರ್ಥನನ್ನು ನೋಡಿ ಮೋಹಿತಳಾದಳು. ಈ ವಿಷಯ ಮಣಿಪುರದ ಅರಸನಿಗೆ ತಿಳಿಯಿತು. ಅರಸನು ಪಾರ್ಥನನ್ನು ಸಂಪರ್ಕಿಸಿ ತನ್ನ ಮಗಳನ್ನು ವಿವಾಹ ಮಾಡಿಕೊಡಲು ತಾನು ಸಿದ್ಧ. ಆದರೆ ಜನಿಸಿದ ಸಂತಾನವನ್ನು ಮಣಿಪುರದಲ್ಲಿಯೇ ಬಿಟ್ಟು ತೆರಳಬೇಕು ಎಂದನು. ಅರಸನ ಮಾತಿಗೆ ಸಮ್ಮತಿಸಿದ ಪಾರ್ಥನು ಚಿತ್ರಾಂಗದೆಯನ್ನು ವಿವಾಹವಾಗಿ ಕೆಲ ಕಾಲ ಮಣಿಪುರದಲ್ಲಿ ಸುಖವಾಗಿದ್ದನು. ಅವರ ದಾಂಪತ್ಯದಿಂದಾಗಿ ಸುಂದರವಾದ ಗಂಡು ಮಗುವೊಂದು ಜನಿಸಿತು. ತನ್ನ ಕರ್ತವ್ಯದ ಕಾರ್ಯ ನೆನಪಾಗಿ ಪಾರ್ಥನು ಮಣಿಪುರದಿಂದ ಮುಂದೆ ಪ್ರಯಾಣ ಹೊರಟನು. ಅನೇಕ ಬಗೆಯ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಪುನೀತನಾದನು. ಸೌಭದ್ರ ತೀರ್ಥದಲ್ಲಿ ಸ್ನಾನ ಮಾಡಲು ಉದ್ಯುಕ್ತನಾದ ಪಾರ್ಥನ ಕಾಲನ್ನು ಭಯಂಕರ ಮಕರವೊಂದು ಕಚ್ಚಿ ಹಿಡಿಯಿತು. ಅರ್ಜುನನು ತಡ ಮಾಡದೆ ತನ್ನ ಮುಷ್ಟಿ ಪ್ರಹಾರದಿಂದ ಆ ಮಕರವು ನೆಲಕಚ್ಚುವಂತೆ ಮಾಡಿದನು. ಶಾಪಗ್ರಸ್ತಳಾಗಿ ಮೊಸಳೆಯ ರೂಪದಲ್ಲಿದ್ದ ಅಪ್ಸರೆಯು ತನ್ನ ನಿಜ ರೂಪ ಧರಿಸಿದಳು. ಮಹಾಪರಾಕ್ರಮಿಯಾದ ಕ್ಷತ್ರಿಯನೇ, ನಮೋ ನಮಃ. ನನ್ನನ್ನು ಶಾಪಮುಕ್ತಳನ್ನಾಗಿ ಮಾಡಿದೆ. ಇದೇ ತೀರ್ಥದಲ್ಲಿ ನನ್ನ ಸಖಿಯರೂ ಸಹ ಮಕರ ರೂಪದಲ್ಲಿದ್ದಾರೆ, ಅವರನ್ನು ಸಹ ಉದ್ಧರಿಸು ಎಂದು ಬೇಡಿಕೊಂಡಳು. ವಗ್ಗ ಎಂಬ ಹೆಸರಿನ ಆ ಅಪ್ಸರೆಯ ಬೇಡಿಕೆಯಂತೆ ಅರ್ಜುನನು ಮಕರ ರೂಪದಲ್ಲಿರುವ ಅವಳ ಸಖಿಯರನ್ನು ಸಹ ಶಾಪಮುಕ್ತಗೊಳಿಸಿದನು. ಅಪ್ಸರೆಯರು ಕೃತಜ್ಞತೆಯಿಂದ ಪಾರ್ಥನಿಗೆ ನಮಿಸಿದರು. ಪಾರ್ಥನು ಯಾತ್ರೆಯನ್ನು ಮುಂದುವರಿಸಿದನು. ಪ್ರಸಿದ್ಧವಾದ ಗೋಕರ್ಣ ಕ್ಷೇತ್ರವನ್ನು ಸಂದರ್ಶಿಸಿ ಶಿವನ ಆತ್ಮಲಿಂಗವನ್ನು ಮನಸಾರೆ ಭಜಿಸಿ ಪೂಜಿಸಿ ಅನಂತರ ರೈವತಕ ಪರ್ವತ ಪ್ರದೇಶದತ್ತ ಪ್ರಯಾಣ ಕೈಗೊಂಡನು. ಅವನ ಮನದಲ್ಲಿ ಶ್ರೀಹರಿಯನ್ನು ಸಂಧಿಸುವ ಆಸೆಯಾಗಿತ್ತು. ಪಾರ್ಥನು ತೀರ್ಥಯಾತ್ರೆಯ ಅಂತಿಮ ಸಮಯದಲ್ಲಿ ಶ್ರೀಕೃಷ್ಣನನ್ನು ಸಂಧಿಸಿದನು. ಶ್ರೀಹರಿಯು ಪಾರ್ಥನನ್ನು ದ್ವಾರಕೆಗೆ ಕರೆತಂದನು. ಸಕಲ ಉಪಚಾರ ಮತ್ತು ಕುಶಲೋಪರಿಯಾದ ನಂತರ ತಾನು ಕೈಗೊಂಡ ತೀರ್ಥಯಾತ್ರೆಯ ಕುರಿತಾಗಿ ಸಕಲ ವಿವರಗಳನ್ನು ನೀಡಿದನು. ಶ್ರೀಹರಿಯು ಪರಮಾನಂದಗೊಂಡನು. ಅರಮನೆಯಲ್ಲಿ ಶ್ರೀಹರಿಯ ಸಹೋದರಿ ಸುಭದ್ರೆಯ ಅಂದ ಚಂದಗಳು ಪಾರ್ಥನನ್ನು ಮೋಹಗೊಳಿಸಿದವು. ಅವನ ಮನದ ಇಂಗಿತ ಶ್ರೀಹರಿಗೆ ಅರ್ಥವಾಯಿತು, ಆದರೆ ತೋರಿಸಿಕೊಳ್ಳಲಿಲ್ಲ. ರೈವತಕ ಪರ್ವತದ ದೇವಾಲಯದಲ್ಲಿ ವಿವಿಧ ಬಗೆಯ ಯಜ್ಞ ಯಾಗಾದಿಗಳು ಪೂಜೆಗಳು ನಡೆಯುತ್ತಿದ್ದವು. ಬಲರಾಮನು ಅಲ್ಲಿಗೆ ತೆರಳಿದ್ದನು. ಪಾರ್ಥನಿಗೆ ಈ ವಿಷಯ ತಿಳಿದಿತ್ತು. ಅನಂತರ ತಾನು ಹಸ್ತಿನಾವತಿಗೆ ಮರಳುವೆನೆಂದು ಹೇಳಿ ದ್ವಾರಕೆಯಿಂದ ಹೊರಟು ಸನ್ಯಾಸಿಯ ವೇಷ ಧರಿಸಿದನು. ಅರಳಿ ವೃಕ್ಷದ ಕೆಳಗೆ ಕುಳಿತು ತಪಸ್ಸಿನಲ್ಲಿ ಮಗ್ನನಾದಂತೆ ನಟಿಸತೊಡಗಿದನು. ಸಾಮಾನ್ಯವಾಗಿ ಕನ್ಯೆಯರು ಋಷಿಪುಂಗವರ ಸೇವೆ ಮಾಡಿದರೆ ಉತ್ತಮ ಮತ್ತು ಶೂರನಾದ ಪತಿ ದೊರಕುವನು ಎಂದು ವೇದಶಾಸ್ತ್ರಗಳು ವಿವರಿಸುವ ಕಾರಣ ಅನೇಕ ಸುಂದರ ಸ್ತ್ರೀಯರು ಯತಿಯ ರೂಪದಲ್ಲಿದ್ದ ಅರ್ಜುನನ ಸೇವೆಗೆ ಸನ್ನದ್ಧರಾದರು. ಈ ವಿಷಯ ಸುಭದ್ರೆಗೂ ತಿಳಿಯಿತು. ತನ್ನ ಸಖಿಯರೊಂದಿಗೆ ಪಾರ್ಥನು ತಪಸ್ಸಿನಲ್ಲಿ ಮಗ್ನವಾದ ಸ್ಥಳಕ್ಕೆ ಬಂದಳು. ಅರ್ಜುನನಿಗೆ ತನ್ನ ಮನದ ಆಸೆ ಈಡೇರುವ ಕಾಲ ಸನಿಹವಾಗುತ್ತಿದೆ ಎಂದು ಮನದಲ್ಲಿಯೇ ಸಂತಸವಾಯಿತು. ಆದರೂ ಮನಸ್ಸಿನ ಭಾವನೆಗಳನ್ನು ಪ್ರಕಟವಾಗಿ ತೋರಿಸಿಕೊಳ್ಳದೆ ಗಂಭೀರತೆಯಲ್ಲಿ ನಟಿಸಿದನು. ಕೆಲವೇ ದಿನಗಳಲ್ಲಿ ಸುಭದ್ರೆಯ ಮನಸ್ಸನ್ನು ಗೆದ್ದನು. ಒಂದು ದಿನ ಸುಭದ್ರೆಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಹಸ್ತಿನಾಪುರದತ್ತ ಹೊರಟನು. ಯಾದವರು ಪಾರ್ಥನನ್ನು ತಡೆಯಲು ಅಸಮರ್ಥರಾದರು. ರೈವತಕ ಪರ್ವತದಿಂದ ದ್ವಾರಕೆಗೆ ಮರಳಿದ ಬಲರಾಮನಿಗೆ ವಿಷಯ ತಿಳಿಯಿತು. ಬಲರಾಮನು ರೋಷದಿಂದ ಕಿಡಿಕಿಡಿಯಾದನು. ಶ್ರೀಕೃಷ್ಣನು ಯಾದವ ಕುಲೋತ್ತಮರು ಮತ್ತು ಬಲರಾಮನಿಗೆ ತಿಳಿ ಹೇಳಿದನು. ಯಾದವ ಶ್ರೇಷ್ಠರೇ, ನಮ್ಮ ಕುಲವಧು ಸುಭದ್ರೆಯನ್ನು
ಪಾರ್ಥನು ಅಪಹರಿಸಿಕೊಂಡು ಹೋಗಿರುವುದು ನಿಮಗೆಲ್ಲ ಅಸಮಾಧಾನ ಉಂಟು ಮಾಡಿರುವುದು ನನಗೆ ತಿಳಿದಿದೆ. ಹೇ ಭೂಸುರರೇ, ಕ್ಷಣ ಯೋಚಿಸಿ. ಸುಭದ್ರೆಗೆ ಪಾರ್ಥನಿಗಿಂತ ಮಿಗಿಲಾದ ಶೂರನಾದ ಪತಿ ದೊರೆಯಲು ಸಾಧ್ಯವೇ? ಚಂದ್ರವಂಶದ ಕೀರ್ತಿ ಕಳಶವಾದ, 3 ಲೋಕದಲ್ಲೇ ಶ್ರೇಷ್ಠ ಧನುರ್ವಿದ್ಯಾಧಾರಿಯಾದ, ಕ್ಷತ್ರಿಯ ಕುಲತಿಲಕನಾದ ಆ ಚಂದ್ರವಂಶದ ಶೂರನು ಯಾದವ ಕುಲವಧುವನ್ನು ವರಿಸುವುದು ಶಾಸ್ತ್ರ ರೀತ್ಯ ಸೂಕ್ತವಾಗಿದೆ. ಅಗ್ರಜ ಬಲರಾಮ, ನೀನು ಸಹ ಕ್ಷಣಕಾಲ ಯೋಚಿಸು. ಕೋಪವನ್ನು ಶಮನ ಮಾಡಿಕೊಳ್ಳಬೇಕೆಂದು ಭಿನ್ನವಿಸಿಕೊಳ್ಳುತ್ತೇನೆ. ಶ್ರೀಕೃಷ್ಣನ ಮಾತಿನಿಂದ ಯಾದವರು ತೃಪ್ತರಾದರು. ಪಾರ್ಥನೊಂದಿಗೆ ಸುಭದ್ರೆಯ ವಿವಾಹ ನೆರವೇರಿತು. ದ್ವಾರಕೆಯಿಂದ ಧನ ಕನಕಗಳು ಇಂದ್ರಪ್ರಸ್ಥಕ್ಕೆ ಕಳುಹಿಸಲ್ಪಟ್ಟವು. ಇಂದ್ರಪ್ರಸ್ಥದ ಪ್ರಜೆಗಳು ಸಂತುಷ್ಟರಾದರು. ಕಾಲಾನಂತರದಲ್ಲಿ ಸುಭದ್ರೆಗೆ ಅತಿ ಶೂರನಾದ ಪುತ್ರ ಜನಿಸಿದನು. ಸಕಲ ವಿದ್ಯೆಗಳಲ್ಲೂ ಅಪ್ರತಿಮ ಸಾಹಸಿ ಎನಿಸಿಕೊಂಡನು. ಯಾದವರು ಅಭಿಮನ್ಯುವಿನ ಶ್ರೇಯಸ್ಸನ್ನು ಕಂಡು ಆನಂದಗೊಂಡರು. ಯುಧಿಷ್ಠಿರನ ಧರ್ಮಸಮ್ಮತವಾದ ರಾಜ್ಯಭಾರ ಇಂದ್ರಪ್ರಸ್ಥದ ಪ್ರಜೆಗಳಲ್ಲಿ ನೆಮ್ಮದಿ ತಂದಿತು. ಎಲ್ಲೆಡೆಯೂ ಧರ್ಮಜನ ಕೀರ್ತಿ ಪಸರಿಸಿತು. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.